ಹಾಯ್ ಫ್ರೆಂಡ್ಸ್, ಲೋಕಸಭೆಯಲ್ಲಿ ಕರ್ನಾಟಕದ ಇತಿಹಾಸ ಏನು? ಕರ್ನಾಟಕದ ಕ್ಷೇತ್ರಗಳ ಸಂಖ್ಯೆ ಹೇಗೆಲ್ಲ ಬದಲಾಯಿತು? ಯಾವ ವರ್ಷ ಯಾವ ಪಕ್ಷ ಹೆಚ್ಚು ಸ್ಥಾನ ಗೆದ್ದಿತ್ತು? ಕಾಂಗ್ರೆಸ್ ಎಲ್ಲಾ ಕ್ಷೇತ್ರಗಳನ್ನು ಬಾಚಿಕೊಂಡಿದ್ದು ಯಾವಾಗ? ರಾಜ್ಯದ ಲೋಕಸಭೆ ಕ್ಷೇತ್ರಗಳಲ್ಲಿ ಬಿಜೆಪಿ ಖಾತೆ ತೆರೆದಿದ್ದು ಯಾವಾಗ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1952 ಮೊದಲ ಲೋಕಸಭೆ ಚುನಾವಣೆ. ಎಸ್, ಸ್ವಾತಂತ್ರ್ಯ ಬಂದ ಬಳಿಕ ದೇಶದಲ್ಲಿ 1952ರಲ್ಲಿ ಮೊದಲ ಬಾರಿಗೆ ಲೋಕಸಭೆ ಚುನಾವಣೆ ನಡೆಯಿತು. ಆಗ ರಾಜ್ಯದಲ್ಲಿ 11 ಲೋಕಸಭಾ ಕ್ಷೇತ್ರಗಳಿದ್ವು. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ 10 ಸ್ಥಾನ ಪಡ್ಕೊಂಡ್ರೆ ಕೆಎಂಪಿಪಿ ಅಂದ್ರೆ ಕಿಸಾನ್ ಮಜ್ದೂರ್ ಪ್ರಜಾ ಪಕ್ಷ 1 ಸ್ಥಾನ ಪಡ್ಕೊಂಡಿತ್ತು. 1957 ಎರಡನೇ ಲೋಕಸಭೆ ಚುನಾವಣೆ. 1957ರಲ್ಲಿ ನಡೆದ ಎರಡನೇ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 26ಕ್ಕೆ ಏರಿಕೆಯಾಗಿತ್ತು. ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ 23 ಸ್ಥಾನಗಳನ್ನ ಗೆದ್ದುಕೊಂಡಿತ್ತು. ಇನ್ನುಳಿದಂತೆ ಪಿಎಸ್ಪಿ ಅಂದ್ರೆ ಪ್ರಜಾ ಸೋಷಿಯಲಿಸ್ಟ್ ಪಕ್ಷ 1, ಎಸ್ಸಿಎಫ್ ಅಂದ್ರೆ ಅಂಬೇಡ್ಕರ್ ರವರ ಪಕ್ಷ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್ 1ರಲ್ಲಿ ಮತ್ತು ಪಕ್ಷೇತರ 1 ಸ್ಥಾನಗಳನ್ನ ಗೆದ್ದುಕೊಂಡಿತ್ತು. 1962 ಮೂರನೇ ಲೋಕಸಭಾ ಚುನಾವಣೆ. ಈ ಚುನಾವಣೆ ಟೈಮಲ್ಲೂ ರಾಜ್ಯದಲ್ಲಿ ಕಾಂಗ್ರೆಸ್ಸೇ ಅಧಿಕಾರದಲ್ಲಿತ್ತು. ಇದರಲ್ಲಿ ಕಾಂಗ್ರೆಸ್ 25ರಲ್ಲಿ ವಿನ್ ಆಗಿತ್ತು. ಅದೇ ರೀತಿ LSS ಅಂದ್ರೆ ಲೋಕ್ ಸೇವಕ್ ಸಂಘ 1 ಕ್ಷೇತ್ರದಲ್ಲಿ ಗೆಲುವು ಕಂಡಿತ್ತು. 1967 ನಾಲ್ಕನೇ ಲೋಕಸಭೆ ಚುನಾವಣೆ. 1967ರಲ್ಲಿ ನಡೆದ 4ನೇ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಲೋಕಸಭೆ ಸೀಟುಗಳ ಸಂಖ್ಯೆ 26ರಿಂದ 27ಕ್ಕೆ ಏರಿಕೆಯಾಗಿತ್ತು. ಈ ಚುನಾವಣೆ ವೇಳೆ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ 18 ಸ್ಥಾನಗಳನ್ನ ಗೆದ್ದುಕೊಳ್ತು. ಉಳಿದಂತೆ SWP ಅಂದ್ರೆ ಸ್ವತಂತ್ರ ಪಕ್ಷ 5, PSP ಅಂದ್ರೆ ಪ್ರಜಾ ಸೋಷಿಯಲಿಸ್ಟ್ ಪಕ್ಷ 2, SSP ಅಂದ್ರೆ ಸಂಯುಕ್ತ ಸೋಷಿಯಲಿಸ್ಟ್ ಪಕ್ಷ 1 ಮತ್ತು ಪಕ್ಷೇತರರು 1ರಲ್ಲಿ ಗೆಲುವು ಸಾಧಿಸಿದ್ರು. 1971 5ನೇ ಲೋಕಸಭಾ ಚುನಾವಣೆ. ದೇಶದ 5ನೇ ಲೋಕಸಭಾ ಚುನಾವಣೆ ನಡೆದಿದ್ದು 1971ರಲ್ಲಿ. ಈ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಹವಾ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಇತ್ತು. ರಾಜ್ಯದ ಎಲ್ಲಾ 27 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದು ಧೂಳಿಪಟ ಮಾಡಿತ್ತು. ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಪಕ್ಷವು ಕಾಂಗ್ರೆಸ್ಸೇ ಆಗಿತ್ತು. 1977 6ನೇ ಲೋಕಸಭಾ ಚುನಾವಣೆ. ತುರ್ತು ಪರಿಸ್ಥಿತಿ ನಂತರ ನಡೆದ ಈ ಚುನಾವಣೆಯಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಜನತಾ ಪಕ್ಷದ ಸರ್ಕಾರ ಬಂತು. ರಾಜ್ಯದಲ್ಲಿ ಕ್ಷೇತ್ರಗಳ ಸಂಖ್ಯೆ 28ಕ್ಕೆ ಏರಿಕೆಯಾಗಿತ್ತು. ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರಿಂದ ಪ್ರಭಾವ ಕಡಿಮೆ ಆಗ್ಲಿಲ್ಲ. ಬರೋಬ್ಬರಿ 26 ಕ್ಷೇತ್ರಗಳಲ್ಲಿ ಗೆಲುವು ಕಂಡಿತ್ತು. ಇನ್ನು ಜನತಾ ಪಕ್ಷ 2 ಕ್ಷೇತ್ರಗಳನ್ನ ಗೆದ್ದುಕೊಂಡಿತ್ತು. 1980 7ನೇ ಲೋಕಸಭಾ ಚುನಾವಣೆ. ಜನತಾ ಸರ್ಕಾರ ಅರ್ಧಕ್ಕೆ ಬಿದ್ದಿದ್ರಿಂದ 1980ರಲ್ಲಿ ಮಧ್ಯಂತರ ಚುನಾವಣೆ ನಡೆಯಿತು. ಆಗ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ 27 ಸ್ಥಾನಗಳಲ್ಲಿ ಗೆಲುವು ಕಂಡಿತ್ತು. ಜನತಾ ಪಕ್ಷ 1 ಸ್ಥಾನ ಪಡೆದುಕೊಂಡಿತ್ತು. 1984 8ನೇ ಲೋಕಸಭಾ ಚುನಾವಣೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ 24 ಕ್ಷೇತ್ರಗಳಲ್ಲಿ ಜಯಗಳಿಸಿತ್ತು. ಆದರೆ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಜನತಾ ಪಕ್ಷ 4 ಕ್ಷೇತ್ರಗಳಿಗೆ ತೃಪ್ತಿಪಟ್ಟಿತ್ತು. ಇದರಿಂದ ನಮಗೆ ಜನರ ಬೆಂಬಲ ಇಲ್ಲ ಅನ್ನೋ ಕಾರಣ ನೀಡಿ ನೈತಿಕ ಹೊಣೆ ಹೊತ್ತು ರಾಮಕೃಷ್ಣ ಹೆಗಡೆ ರಾಜ್ಯ ಸರ್ಕಾರವನ್ನೇ ವಿಸರ್ಜಿಸಿದ್ರು. 1989 9ನೇ ಲೋಕಸಭಾ ಚುನಾವಣೆ. ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ 26 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಜನತಾದಳ 2 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು. ಆದ್ರೆ ಫಲಿತಾಂಶ ಅತಂತ್ರ ಬಂದಿದ್ರಿಂದ ಬಿಜೆಪಿ ಬೆಂಬಲದೊಂದಿಗೆ ಕೇಂದ್ರದಲ್ಲಿ ನ್ಯಾಷನಲ್ ಫ್ರಂಟ್ ಸರ್ಕಾರ ರಚನೆಯಾಗಿತ್ತು. 1991 10ನೇ ಲೋಕಸಭಾ ಚುನಾವಣೆ. ನ್ಯಾಷನಲ್ ಫ್ರಂಟ್ ಸರ್ಕಾರ ಒಂದೇ ವರ್ಷದಲ್ಲಿ ಪಲ್ಟಿ ಹೊಡೆದಿದ್ರಿಂದ ಮತ್ತೆ ಮಧ್ಯಂತರ ಚುನಾವಣೆ ನಡೆಯಿತು. ಆಗ 28 ಕ್ಷೇತ್ರಗಳ ಪೈಕಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ 23, ಬಿಜೆಪಿ 4 ಮತ್ತು ಜನತಾ ಪಕ್ಷ 1 ಕ್ಷೇತ್ರದಲ್ಲಿ ಗೆಲುವು ದಾಖಲಿಸಿತು.
1996 11ನೇ ಲೋಕಸಭಾ ಚುನಾವಣೆ. 1996ರಲ್ಲಿ 11ನೇ ಲೋಕಸಭಾ ಚುನಾವಣೆ ನಡೆಯುವಾಗ ರಾಜ್ಯದಲ್ಲಿ ಜನತಾದಳ ಫುಲ್ ಸ್ಟ್ರಾಂಗ್ ಆಗಿತ್ತು. ದೇವೇಗೌಡರು ಸಿಎಂ ಆಗಿದ್ದ ಕಾಲವದು. ಆ ಎಲೆಕ್ಷನ್ ನಲ್ಲಿ ರಾಜ್ಯದ 16 ಕ್ಷೇತ್ರಗಳಲ್ಲಿ ಜನತಾದಳ ಗೆಲುವು ದಾಖಲಿಸಿತು. ಇನ್ನು ಬಿಜೆಪಿ 6, ಕಾಂಗ್ರೆಸ್ 5 ಮತ್ತು ಕೆಸಿಪಿ ಅಂದ್ರೆ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ 1 ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ್ವು. 1998 12ನೇ ಲೋಕಸಭಾ ಚುನಾವಣೆ. ಯುನೈಟೆಡ್ ಫ್ರಂಟ್ ಸರ್ಕಾರ ಬಿದ್ದಿದ್ರಿಂದ ಮತ್ತೆ ಮಧ್ಯಂತರ ಚುನಾವಣೆ ನಡೆಯಿತು. ಅದರಲ್ಲಿ ಬಿಜೆಪಿ 13 ಸ್ಥಾನಗಳಲ್ಲಿ ಗೆದ್ದು ಬೇಕಿತು. ಅದೇ ರೀತಿ ಕಾಂಗ್ರೆಸ್ 9, ಲೋಕಶಕ್ತಿ 3 ಸ್ಥಾನಗಳಲ್ಲಿ ಗೆಲುವು ದಾಖಲಿಸಿತು. ಅದೇ ರೀತಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಜನತಾದಳ 3ರಲ್ಲಿ ಗೆಲುವು ದಾಖಲಿಸಿದ್ವು. 1999 13ನೇ ಲೋಕಸಭಾ ಚುನಾವಣೆ. 1998ರಲ್ಲಿ ಅತಂತ್ರ ಫಲಿತಾಂಶ ಬಂದಿದ್ರಿಂದ 1999ರಲ್ಲಿ ಮತ್ತೆ ಮಧ್ಯಂತರ ಚುನಾವಣೆ ನಡೆಯಿತು. ಇದರಲ್ಲಿ ರಾಜ್ಯದಲ್ಲಿ ಆಗಷ್ಟೇ ಅಧಿಕಾರಕ್ಕೆ ಬಂದಿದ್ದ ಕಾಂಗ್ರೆಸ್ 18 ಸ್ಥಾನಗಳಲ್ಲಿ ಗೆಲುವು ಕಾಣ್ತು. ಇನ್ನು ಬಿಜೆಪಿ 7 ಮತ್ತು ಜೆಡಿಯು 3 ಸ್ಥಾನಗಳಲ್ಲಿ ಗೆಲುವು ದಾಖಲಿಸಿದ್ವು. 2004 14ನೇ ಲೋಕಸಭಾ ಚುನಾವಣೆ. ಈ ಚುನಾವಣೆಯಲ್ಲಿ ರಾಜ್ಯ ಬಿಜೆಪಿಗೆ 18 ಸ್ಥಾನಗಳಲ್ಲಿ ಗೆಲುವು ಸಿಕ್ತು. ಅದೇ ರೀತಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ 8 ಮತ್ತು ಜೆಡಿಎಸ್ 2ರಲ್ಲಿ ವಿನ್ ಆದ್ವು. ಇಲ್ಲಿಂದಲೇ ರಾಜ್ಯದಲ್ಲಿ ಅದರಲ್ಲೂ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಯುಗ ಶುರುವಾಯಿತು ಅನ್ಬಹುದು. 2009 15ನೇ ಲೋಕಸಭಾ ಚುನಾವಣೆ. ಈ ಎಲೆಕ್ಷನ್ ನಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಬಿಜೆಪಿಗೆ 19 ಸ್ಥಾನಗಳು ಸಿಕ್ಕಿದ್ವು. ಹಾಗೆ ಕಾಂಗ್ರೆಸ್ಗೆ 6 ಮತ್ತು ಜೆಡಿಎಸ್ಗೆ 3 ಸೀಟುಗಳು ಒಲಿದು ಬಂದಿದ್ವು. 2014 16ನೇ ಲೋಕಸಭಾ ಚುನಾವಣೆ. ಮೋದಿ ಅಲೆಯಲ್ಲಿ ನಡೆದ ಈ ಚುನಾವಣೆಯಲ್ಲಿ 17 ಸ್ಥಾನಗಳಲ್ಲಿ ಬಿಜೆಪಿ ವಿನ್ ಆಗಿತ್ತು. ಅದೇ ರೀತಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ 9, ಜೆಡಿಎಸ್ 2ರಲ್ಲಿ ಗೆಲುವು ದಾಖಲಿಸಿತ್ತು. 2019 17ನೇ ಲೋಕಸಭಾ ಚುನಾವಣೆ. ಈ ಎಲೆಕ್ಷನ್ ಬರುವಾಗ ರಾಜ್ಯದಲ್ಲಿ ಮೋದಿ ಅಲೆ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ 28 ಕ್ಷೇತ್ರಗಳಲ್ಲಿ 25ರಲ್ಲಿ ಬಿಜೆಪಿ ಜಯಭೇರಿ ಬಾರಿಸಿತ್ತು. ಜೊತೆಗೆ ಬಿಜೆಪಿ ಬೆಂಬಲಿತ ಸುಮಲತಾ ಕೂಡ ಪಕ್ಷೇತರವಾಗಿ ವಿನ್ ಆಗಿದ್ರು. ಮೈತ್ರಿ ಮಾಡಿಕೊಂಡು ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಜೆಡಿಎಸ್ ತಲಾ 1 ಕ್ಷೇತ್ರಗಳಿಗೆ ತೃಪ್ತಿ ಪಡ್ಕೊಳ್ಬೇಕಾಯ್ತು. ಫ್ರೆಂಡ್ಸ್, ಇದು ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಯಾವ ವರ್ಷ ಏನಾಗಿತ್ತು ಅನ್ನೋದರ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಕಳೆದ ಬಾರಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡ್ಕೊಂಡ್ರೆ ಈ ಸಲ ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡ್ಕೊಂಡು ಅಖಾಡಕ್ಕೆ ಹಾರೋಕೆ ರೆಡಿಯಾಗಿವೆ. ಈ ಸಲ ಏನಾಗಬಹುದು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.